RSS ಸೇರಿದಂತೆ ಖಾಸಗಿ ಕಾರ್ಯಕ್ರಮಗಳು ಯಾವುದಕ್ಕೂ ಅವಕಾಶ ಇಲ್ಲ ಅಂತ ತಡೆಯಾಜ್ಞೆ ಈಗ ಇದಾಗಿದೆ. ಸೊ ಏನ್ ಸರ್, ಈಗ ಸಿಎಂ ಕೂಡ ಹೇಳ್ತಾರೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು ನೋಟಿಫಿಕೇಶನ್ ಇದೆ, ನೋಡಿರ್ಬೇಕಲ್ಲ ನೀವು. ಸೊ ಯಾವುದೇ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಬೇರೆ ಅವಕಾಶ ಕೊಡಬಾರದಕ್ಕಂಥದ್ದು ಇದೆ. ಸೊ ದಟ್ಸ್ ವಾಟ್ ವಿ ವಾಂಟ್ ಟು ಸ್ಟ್ಯಾಂಡ್ ಬೈ ಇಟ್. ಇದರದ್ದು ಪ್ರೈವೇಟ್ ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಳುವಂತಹದ್ದಕ್ಕೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಕೋರ್ಟ್ ಹೇಳಿರುವಂತಹದ್ದು ಮೂಲಭೂತ ಹಕ್ಕುಗಳಿಗೆ ಇದು ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಮೆನ್ಷನ್ ಮಾಡಿದೆ. ಇರ್ಬೋದು. ಸಿ ವಾಟ್ ಕೋರ್ಟ್ ಹ್ಯಾಸ್ ಟೋಲ್ಡ್, ನಾವು ಗೌರ್ಮೆಂಟ್ ವಿಲ್ ರೀಲುಕ್ ಇಂಟು ಇಟ್. ಮುಂದೆ ಮೇಲ್ಮನೆಗೆ ಹೋಗ್ಬೇಕಾ ಹೋಗ್ಬಾರ್ದು ಅಂತಕ್ಕಂಥದ್ದು ಸರ್ಕಾರ ತೀರ್ಮಾನ ಮಾಡುತ್ತೆ. ಸೊ ವಿಲ್ ಲುಕ್ ಇನ್ ಟು ದ್ಯಾಟ್. ಸೊ ಹಂಗಂತಂದ್ರೆ ಅವರಿಗಷ್ಟೇ ಅಲ್ಲ, ಎಲ್ಲರಿಗೂ ಕೊಡಬೇಕಾಗತ್ತಲ್ಲ. ಬಿಜೆಪಿ ಅವರು ಹೇಳ್ತಿದ್ದಾರೆ ಸರ್, ಇದು ಸರ್ಕಾರಕ್ಕೆ ಚಡಿಯೇಟು ಅಂತ ಹೇಳ್ತಿದ್ದಾರೆ. ಭಾರಿ ಚಡಿಯೇಟು, ಗೊತ್ತು ಚಡಿಯೇಟು. ಇವರಿಗೆ ಸುಪ್ರೀಂ ಕೋರ್ಟ್ ಅಂತ ಬಿದ್ದರೆ ಚಡಿಯೇಟುಗಳು ಯಾವಿಲ್ಲ ಅಂತ. ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಹೇಳಿಲ್ಲ, ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಹೇಳಿಲ್ಲ, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಲ್ಲ. ಅದು ನಾವೇನು ಕಾನೂನು ಮಾಡಿಲ್ಲ ತಾನೆ. ಅವ್ರು ಕಾನೂನು ಏನು ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಮಾಡಿ ಪಾರ್ಲಿಮೆಂಟ್ ಪಾಸ್ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು. ಅದಕ್ಕೇನು ಚಡಿಯೇಟಲ್ಲ ಅಂತ. ಮತ್ತೆ ಎಸ್ ಆರ್ ವಾಪಸ್ ತೋರಿಸ್ಬೇಕಂತ ಹೇಳಿದ್ರು ಬಿಹಾರ್ನಾಗ, ಅದು ಚಡಿಯೇಟಲ್ಲ ಅಂತ. ಏನ್ ಸುಮ್ಮನೆ ಏನಂದ್ರೆ ಅವ್ರಿಗೆ ಒಂದು ಮಜಾ ನಡೆಯಕತ್ತೆ ಪಿಕ್ಚರ್. ಹೇಳುವಲ್ಲ, ಈಗ LIC ಬಗ್ಗೆ ನೀವು ಯಾರು ಮಾತಾಡ್ತಿಲ್ಲ ಕೇಳ್ತೀರಿ. ಹೇಳಿದ LICದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದುಡ್ಡು ಕಳೆದ 10 ವರ್ಷದಲ್ಲಿ 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ. 10 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ನಲ್ಲಿ ಸುಮಾರು 6 ಲಕ್ಷ ಕೋಟಿ ನಮ್ಮ ಪುಣ್ಯಾತ್ಮ ಅಂಬಾನಿಗೆ ಹೋಗಿದೆ, 4 ಲಕ್ಷ ಕೋಟಿ ಅದಾನಿಗೆ ಹೋಗಿದೆ. ಎಲ್ಲರಿಗಿಂತ ಮಜಾ ಏನಂತಂದ್ರೆ, ಯಾವಾಗ ಇಂಡಸ್ಬರ್ಗ್ ರಿಪೋರ್ಟ್ ಬಂತು, ಇಂಡಸ್ಬರ್ಗ್ ರಿಪೋರ್ಟ್ ಬಂದಾಗ ಅದಾನಿ ಅವ್ರಿಗೆ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ. ಅದಾನಿ ಅವರಿಗೆ ಯಾರು ದುಡ್ಡು ಕೊಡ್ತಾ ಇದ್ದಲ್ಲ. ಸುಮಾರು 32,000 ಕೋಟಿ LIC ದುಡ್ಡು ಮತ್ತೆ ಅದಾನಿ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಚಳಿಯೇಟ್ ಅಂತಲ್ಲ ಇದು. ಇದ್ರ ಬಗ್ಗೆ ಏನ್ ಚರ್ಚೆ ಮಾಡಿ, ಇಂಥ ಚಳಿಯೇಟು ಇಂಥವೇನು ಚಳಿಯೇಟುಗಳು ಇರೋದಿಲ್ಲ. ದೇಶ ಲೂಟಿ ಹೊಡೆದು ಹೋಗ್ಬಿಟ್ಟತ್ತೆ. ಇಂಥದ್ರ ಬಗ್ಗೆ ಚಳಿಯೇಟುಗಳು ಇಂಥವೆಲ್ಲ, ಇಂಥವೇ ಸುಮ್ಮನೆ ಚಳ್ಳಣ್ಣು ಚಳಿಯೇಟುಗಳ ಬಗ್ಗೆ ಮಾತಾಡ್ಕೊಂಡು ಕುಂದಿರ್ತಾರೆ. ಏನ್ ಮಾತಾಡ್ಬೇಕು ಹೇಳ್ರಿ. ಅಲ್ಲ, ಸರ್ಕಾರಕ್ಕೆ ಇದು ಹಿನ್ನಡೆ ಅಂತ ಅನಿಸ್ತಿಲ್ವಾ ಸರ್? ಏನಕ್ಕೆ ಹಿನ್ನಡೆ ಇದೆ ರೀ? ಎಲ್ಲದಕ್ಕೂ ಸುಮ್ಮನೆ ಹಿನ್ನಡೆ ಅಲ್ಲ. ನೀವು ಪೋಸ್ ಮಾಡೋ ಕ್ವಶನ್ ಕೂಡ ಕೆಲವು ಟೈಮ್ ರಾಂಗ್ ಅನ್ಸುತ್ತೆ. ಎದಕ್ಕೆ ಹಿನ್ನಡೆ? ವಿ ಹವ್ ಟೇಕನ್ ಅ ಡಿಸಿಷನ್, ಹೈಕೋರ್ಟ್ ಹ್ಯಾಸ್ ಡೆಫಿನೆಟ್ಲಿ ಸೆಡ್ ದಟ್ ಇಟ್ ಯು ಶುಡ್ ನಾಟ್ ಡೂ ಅಂತ ಹೇಳಿದ್ರೆ ವಿಲ್ ಚಾಲೆಂಜ್ ಇಟ್. ಹಿನ್ನಡೆ ಏನಿದೆ ಅದಕ್ಕೆ? ಎವ್ರಿ ಡಿಸಿಷನ್ ಕೋರ್ಟ್ ಹ್ಯಾಸ್ ಗಾಟ್ ಇಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಲ್ಸೋ ಇಟ್ಸ್. ನಾವೇನು ಕಾನೂನು ಮಾಡಿ ಈಗ ಫಾರ್ಮ್ಲಾ ಮಾಡಿದ್ರು ಅವರು, ಯಾರು ಬಿಜೆಪಿ ಅವರು, ರಾತ್ರಿ ಅವರೇ ಬಂದು ವಾಪಸ್ ತಗೊಂಡ್ರು. ಇದು ಚಳ್ಳೆಟು, ಇದು ಹಿನ್ನಡೆ ಅಲ್ಲ ಅವ್ರಿಗೆ. ಅವ್ರ ಮೇಲೆ ಮತ್ತೆ ಅಲ್ರಿ, ಜಗದೀಶ್ ಶೆಟ್ಟರ್ ಅವ್ರು ಮಾಡಿದ, ಅವ್ರ ಸರ್ಕಾರದಾಗ ಮಾಡಿರ್ತಕ್ಕಂಥದ್ದು. ಯಾರ ಸರ್ಕಾರದಾಗ ಮಾಡಿರೋದು? ಮತ್ತೆ ಯಾರಿಗೆ ಚಳ್ಳೆಣ್ಣ ಅಂತೀಗ? ಯಾರಿಗೆ ಹಿನ್ನಡೆ ಅಂತೆ? ಚಳ್ಳೆಣ್ಣ ಯಾರಿಗೆ, ಹಿನ್ನಡೆ ಯಾರಿಗೀಗ? ಅವ್ರ ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಅದು. ಮತ್ತೀಗ ಯಾರಿಗೆ ನೀವು ಪ್ರಶ್ನೆ ಕೇಳೋದಲ್ಲ ಅನ್ಸತ್ ನನಗದು. ಅರೆ ಎಲ್ಲಾರು ಬಂದ್ರಲ್ಲ, ಅಲ್ಲ ಅವ್ರ RSS ಅಂತ ಅವ್ರು ಯಾಕೆ ಹೇಳ್ತಾರೆ? ರಿಜಿಸ್ಟ್ರೇಷನ್ ಇಲ್ಲಲ್ಲ RSS. ವೆನ್ RSS ಇಸ್ ನಾಟ್ ರಿಜಿಸ್ಟರ್ಡ್ ಓನ್ಲಿ, ವೈ ಶುಡ್ ದೇ ಟೆಲ್ ಇಟ್ RSS ಅಂತ ಅವ್ರು ಯಾಕೆ ಹೇಳ್ತಿದ್ದಾರೆ? ಜಗದೀಶ್ ಶೆಟ್ಟರ್ ಹೇಳಿರ್ತಕ್ಕಂಥ ಏನ್ ಕಾಪಿ ಇದೆ ಅದು ಎಲ್ಲರಿಗೂ ಅನ್ವಯಿಸ್ತಲ್ಲ. ಮತ್ತೆ RSS ಅಂತ ಅವ್ರು ಯಾಕೆ ಹೇಳ್ತಾರೆ? ರಿಜಿಸ್ಟರ್ಡ್ ಇಲ್ಲಲ್ಲ ಅದು. ವೆನ್ ಇಟ್ ಇಸ್ ನಾಟ್ ರಿಜಿಸ್ಟರ್ಡ್, ವೈ ಆರ್ ದೇ ಟೆಲ್ಲಿಂಗ್ ಇಟ್ ಇಸ್ RSS? ಮತ್ತೆ ಅವ್ರು ಯಾಕೆ ಹೇಳ್ಬೇಕು ಅದನ್ನ? ರಿಜಿಸ್ಟರ್ಡೇ ಇಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರನಲ್ಲಿ ಕೂಡ ಇಲ್ಲಿ RSS ಅಂತ ಬರೋದಿಲ್ಲ. ಮತ್ತೆ ಅದೇ ನೋಟಿಫಿಕೇಶನ್ ನಾವು ಲಾಗು ಮಾಡಿದ್ರೆ ಇವ್ರು ಯಾಕೆ RSS ಅಂತ ಹೇಳ್ತಿದಾರೆ? ಪ್ರಾಬ್ಲಮ್ ಏನು? ಇವ್ರಿಗೇನು ಪ್ರಾಬ್ಲಮ್ ಇದೆ ಸರ್? ಈಗ ಒಂದು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಬಿಜೆಪಿಯವರು ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಕೂಡ ಡೆಡ್ ಲೈನ್ ಹಲವು ಸಂದರ್ಭಗಳಲ್ಲಿ ಕೊಟ್ಟು ಬಂದರು. ಈಗ ನಿರ್ಣಾಯಕ ಘಟ್ಟದಲ್ಲಿದೆ, ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅದೇ ರೀ, ಕ್ರಾಂತಿ ಅಂತಕ್ಕಂಥದ್ದು ಏನು ಅಂತ ಅರ್ಥ ಆಗ್ತಿಲ್ಲ ನಮಗೆ. ಕ್ರಾಂತಿ ಅಂದ್ರೆ ಡೆಫಿನೇಷನ್ ಕೇಳ್ರಿ. ಏನ್ ಕ್ರಾಂತಿ ಅಂತಕ್ಕಂಥದ್ದು ಬಹಳ ದಿವಸ ನೀವು ಕೇಳ್ತಾ ಇದ್ದೀರಿ, ಅವ್ರು ಹೇಳಿದ್ದೆ ನಮಗೆ ಬಂದು ಕೇಳ್ತೀರಿ. ಕ್ರಾಂತಿ ಅಂದ್ರೆ ಏನು? ಅಲ್ಲಲ್ಲ, ಬಿಜೆಪಿ ಅವರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದಾರೆ, ಅದು ನಮ್ಮ ಪಕ್ಷದವರೇ ಕ್ರಾಂತಿ. ಯಾರೇ ಹೇಳಿದ್ರು ಕೂಡ ಕ್ರಾಂತಿ ಅಂದ್ರೆ ಏನು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವರ್ಡ್ ಕಾಲ್ಡ್ ಕ್ರಾಂತಿ. ಲೀಡರ್ಶಿಪ್ ಚೇಂಜ್ ಆಗಬೇಕು, ಕ್ಯಾಬಿನೆಟ್ ರಿಶಫಲ್ ಆಗ್ಬೇಕಂತಕ್ಕಂಥ ಹೈಕಮಾಂಡ್ ತಗೊಳ್ತೈತೆ, ಹೈಕಮಾಂಡ್ ಮಾಡುತ್ತೆ. ಅದಕ್ಕೆ ಏನ್ ಮಾಡೋದು ನಾವೆಲ್ಲ ಬದ್ಧ ಇದ್ದೀವಿ. ಸೊ ಇದಕ್ಕಿಂತ ಜಾಸ್ತಿ ನಾನು ಇದಕ್ಕೇನು ಉತ್ತರ ಕೊಡಕ್ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.